ನೋಡಿ ನಾನು ಮಣ್ಣು ತಗೊಂಡಿದ್ದೀನಿ. ಮಣ್ಣು ಏನಕ್ಕೆ ನಾನು ತಗೊಂಡಿದ್ದೀನಿ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದಲ್ವಾ? ನೋಡಿ ಕಲಿಸ್ತಾ ಇದ್ದೀನಿ ಈಗ. ಈ ಥರ ಕಲಸೋದ್ರಿಂದ ನಿಜವಾಗ್ಲೂ ನನಗೆ ತುಂಬ ಅಂದರೆ ತುಂಬ ಅದ್ರ ಸ್ಮೆಲ್ ಹೆಂಗಿರುತ್ತೆ ಗೊತ್ತಾ? ನೀರು ಒಯ್ದ್ಮೇಲೆ ಒಂಥರ ಮಳೆ ಬಂದಾಗ ಬಿಟ್ಟೋಗುತ್ತಲ್ಲ, ಮಳೆ ಬಂದು ಬಿಟ್ಟೋಗುತ್ತಲ್ಲ, ಆವಾಗ ಒಣ ಮಣ್ಣಿಂದ ಹೆಂಗೆ ಸ್ಮೆಲ್ ಬರುತ್ತೋ ಘಮ ಘಮ ಅಂತ ಆ ಥರ ಸ್ಮೆಲ್ ಬರ್ತಾಯಿದೆ. ನಿಜವಾಗ್ಲೂ ನೀರು ಒಯ್ದ್ಮೇಲೆ ಇದನ್ನು ಈ ಥರ ಕಲಿಸ್ತಾ ಇದ್ದರೆ ಎಷ್ಟು ಮಜಾ ಅನ್ನಿಸ್ತಾ ಇರುತ್ತೆ ಗೊತ್ತಾ? ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಈ ರೀತಿ ನಾನು ಯಾಕೆ ಕಲಿಸ್ತಾ ಇದ್ದೀನಿ ಗೊತ್ತಾ? ನೋಡಿ ನಮ್ಮ ಮನೆಯಲ್ಲಿ ನಾನು ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿರ್ತೀನಿ. ಜಾಸ್ತಿ ನನಗೇನಾದರೂ ಗ್ಯಾಸಲ್ಲಿ ಮಾಡಿ ಬೇಜಾರಾಗ್ತಾಯಿದೆ ಅಂದಾಗ ಕಟ್ಟಿಗೆ ಒಲೆಯಲ್ಲಿ ನಾನು ಅಡುಗೆ ಮಾಡ್ತಾಯಿರ್ತೀನಿ. ಹಿಂದೆಲ್ಲ ನಮ್ಮ ಅಜ್ಜಿ ತಾತ ಅಪ್ಪ ಅಮ್ಮರೆಲ್ಲ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡಿ ತಿಂತಾಯಿದ್ರು. ಅವರು ಯಾವುದೇ ಕಾಯಿಲೆ ಇರ್ತಾಯಿರಲಿಲ್ಲ, ಎಷ್ಟು ಗಟ್ಟಿಮುಟ್ಟಾಗಿದ್ದರು ಅಂತ ಎಲ್ರಿಗೂ ಗೊತ್ತು. ಇತ್ತೀಚಿನ ಗ್ಯಾಸು ಮತ್ತು ಬೇರೆ ಬೇರೆ ಫುಡ್ಗಳಿಂದ ನಮಗೆ ಹಲವಾರು ಕಾಯಿಲೆಗಳು ಬರ್ತಾಯಿದೆ. ಯಾರೆಲ್ಲ ಮನೆಯಲ್ಲಿ ಸ್ವಲ್ಪ ಜಾಗ ಇರುತ್ತೆ, ಹಳ್ಳಿಯಲ್ಲಿರೋರಂತೂ ಆರಾಮಾಗಿ ಒಲೆಯಲ್ಲಿ ಮಾಡ್ಕೊಂಡು ಊಟ ಮಾಡ್ಬೋದು. ಸಿಟಿಯಲ್ಲಿರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಬಾಡಿಗೆ ಮನೆಯಲ್ಲಿರ್ತಾರೆ, ಸೊ ಹಂಗಾಗಿ ಮಾಡೋಕ್ಕಾಗಲ್ಲ. ಹಳ್ಳಿಯಲ್ಲಿರೋರು ನಿಜವಾಗ್ಲೂ ಒಂದು ಒಲೆ ಇಟ್ಟು ಈ ಅಡುಗೆ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ತುಂಬ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನಾನು ಈ ರೀತಿ ಮಾಡ್ತಾಯಿರ್ತೀನಿ ನೋಡಿ. ನಂಗೆ ತುಂಬ ಇಷ್ಟ ಕಟ್ಟಿಗೆ ಒಲೆಯಲ್ಲಿ ಮಾಡೋದು. ಒಲೆ ಬಳಿತಾ ಇದ್ದೀನಿ ನಾನು ವಾರದಲ್ಲಿ 2 ಸಲ 3 ಸಲ ಒಲೆ ಬಳ್ಕೊಳ್ತೀನಿ. ಈ ಥರ ಬಳ್ಕೊಂಡು ರಂಗೋಲಿ ಎಲ್ಲ ಹಾಕಿ ಅಡುಗೆ ಮಾಡ್ತಾಯಿರ್ತೀನಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿರುತ್ತೆ ನನಗೆ ಕಟ್ಟಿಗೆ ಒಲೆಯಲ್ಲಿ ಮಾಡೋದ್ರಿಂದ. ಹಳ್ಳಿಯಲ್ಲಿರೋರು ಆರಾಮಾಗಿ ನೀವು ಕಟ್ಟಿಗೆ ಒಲೆಯಲ್ಲಿ ಮಾಡಿಕೊಂಡು ಊಟ ಮಾಡಿ, ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಆರೋಗ್ಯ ಇರುತ್ತೆ ಅಲ್ವಾ? ನಾನು ಈ ರೀತಿ ಮಾಡ್ತಾಯಿರ್ತೀನಿ. ಮತ್ತು ಕಟ್ಟಿಗೆದ ಸಮಸ್ಯೆ ಅನಿಸಲ್ಲ. ಯಾಕೆ ಅಂತಂದರೆ ನಾನು ಮನೆಯಲ್ಲಿ ಚಿಪ್ಪುಗಳು ಕಾಯಿ ಹೊಡೆದ್ಬಿಟ್ಟು ಚಿಪ್ಪುಗಳಿರ್ತಾವಲ್ಲ, ಆ ಚಿಪ್ಪುಗಳಿಂದ ನಾನು ಸ್ವಲ್ಪ ಎಲ್ಲ ಶೇಖರಣೆ ಮಾಡಿ ಒಲೆಯಲ್ಲಿ ಉರಿಸ್ತಾ ಇರ್ತೀನಿ. ಸಾಂಬಾರು ಜಾಸ್ತಿ ಒಲೆಯಲ್ಲೇ ಮಾಡ್ತೀನಿ, ಮುದ್ದೆ ಮಾಡ್ತೀನಿ. ಏನು ನಾನು ಗ್ಯಾಸಲ್ಲಿ ಟೀ ಕಾಫಿ ಹಾಲು ಈ ಥರ ಸಣ್ಣ ಪುಟ್ಟ ಅಡುಗೆ ಮಾತ್ರ ಮಾಡ್ಕೊತಾ ಇರ್ತೀನಿ. ಒಲೆಯಲ್ಲಿ ಮಾಡೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಅಡುಗೆ. ಇವಾಗೆಲ್ಲ ಕಟ್ಟಿಗೆ ಅಡುಗೆ, ಒಲೆ ಅಡುಗೆ ಅಂತಲೇ ಬೆಂಗಳೂರಾಗೆಲ್ಲ ಫೇಮಸ್ ಆಗಿದೆ. ಒಲೆಯನ್ನು ಮರ್ತೇ ಹೋಗ್ಬಿಟ್ಟಿದ್ದಾರೆ ಇವಾಗಿನ ಜನ್ರೇಷನ್ ಮಕ್ಕಳು. ಸೊ ಹಂಗಾಗಿ ನಮ್ಮ ಮನೇಲಿ ಈ ಥರ ಒಂದು ಒಲೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ? ಯಾರೆಲ್ಲ ಮನೆ ಹತ್ರ ಜಾಗ ಇದೆ, ಹಳ್ಳಿಯಲ್ಲಿರೋರ ಮನೇಲಿ ಎಲ್ಲರ ಮನೆಯಲ್ಲೂ ಒಲೆ ಇದ್ದೇ ಇರುತ್ತೆ, ಬಟ್ ಅಡುಗೆ ಮಾಡಲ್ಲ ಅಷ್ಟೇ. ನಾನು ಹಂಗಾಗಿ ಅಡುಗೆ ಮಾಡಿರಿ ಅಂಥೇಳಿ ಕೇಳ್ಕೊಳ್ತೀನಿ. ನೋಡಿ ಈ ರೀತಿ ನಾನು ಮನೆ ಹತ್ರ ಒಲೆ ಹಾಕ್ಕೊಂಡು ಒಲೆಯಲ್ಲಿ ಅಡುಗೆ ಮಾಡ್ತಾಯಿರ್ತೀನಿ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಮತ್ತು ಪಾತ್ರೆ ಕರ್ಗಾಗಬಾರ್ದು ಅಂಥೇಳಿ ಆ ಥರ ಒಂದು ಬಾಣಲಿ ತೊಗೊಂಡಿದ್ದೀನಿ. ಆ ಬಾಣಲಿ ಇಟ್ಬಿಟ್ಟು ನಾವು ಒಲೆ ಮೇಲೆ ಅಡುಗೆ ಮಾಡಿದರೆ ನಿಜವಾಗ್ಲೂ ಗ್ಯಾಸಲ್ಲಿ ನಾವು ಮಾಡಿದಾಗ ಪಾತ್ರೆ ಹೇಗೆ ಕರ್ಗಾಗಲ್ವೋ ಹಂಗೆ ಇದು ಕೂಡ ಕರ್ಗಾಗಲ್ಲ. ನೋಡಿ ನನಗೆ ತುಂಬ ಖುಷಿ ಕೊಡುತ್ತೆ ಪಾತ್ರೆ ಇಟ್ಟು ಈ ಥರ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರೆ. ನಿಜವಾಗ್ಲೂ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ? ನೀವು ಕೂಡ ಈ ರೀತಿ ಮಾಡಿ ಖುಷಿಪಡಿ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿರಿ, ನಾನು ಚಿಪ್ಪುಗಳೆಲ್ಲ ಬಿಸಾಡಲ್ಲ. ಒಲೆಗೆ ಯೂಸ್ ಮಾಡೋಕ್ಕೋಸ್ಕರನೇ ಈ ಥರ ಕಾಯೆಲ್ಲ ಸುಲಿದಾದ್ಮೇಲೆ ಚಿಪ್ಪಿರುತ್ತಲ್ವ, ಚಿಪ್ಪು ಈ ಥರ ಇಟ್ಕೊಂಡು ನಾನು ಉರಿಸ್ಕೊಂಡು ಅಡುಗೆ ಮಾಡ್ತೀನಿ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ.